ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆನೆ ಎದ್ಬಿಟ್ಟು ಇವತ್ತ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಬೆಡ್ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಆ್ಯಂಡ್ ರೂಮ್ ಎಲ್ಲ ತಿರ್ಗಾ ಒಂದು ಸಲ ನೀಟಾಗಿ ಮಾಡ್ಕೊಂಡು ಬಿಟ್ರಾಯ್ತು. ಇದು ನಮ್ಮ ಕಡೆ ಇದು ವಿಂಡೋ ರೋಡ್ಗಿರೋದ್ರಿಂದ ಡಸ್ಟ್ ಅಂತೂ ತುಂಬಾನೇ ಬರ್ತಾ ಇರುತ್ತೆ. ಎಷ್ಟು ನೀಟ್ ಮಾಡ್ಕೊಂಡ್ರು ಕೂಡ ಡಸ್ಟ್ ಅವಾಗ ಬರ್ತಾನೆ ಇರುತ್ತೆ ನೋಡಿ. ಹಾಗಾಗಿ ನಾನು ಅನ್ಕೊಂಡೆ ಇವತ್ತೆಲ್ಲಾನು ಬೆಡ್ರೂಮ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಬೆಳಗ್ಗೆನೆ ಇನ್ನೂ ಸನ್ನಿ ಮಲ್ಕೊಂಡಿದ್ದ. ನಾನು ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನೋಡಿ. ಇವತ್ತು ಫುಲ್ ಆ್ಯಕ್ಟಿವ್ ಇಂದ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೆ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ದಾಯ್ತು. ಬಟ್ ನಾವು ಅನ್ಕೊಳ್ಳೋದೊಂದು ಆಗೋದೊಂದು ಅಂತಾರಲ್ವಾ, ಹಾಗೆ ಆಯಿತು ನೋಡಿ. ಇವತ್ತು ಕಂಟಿನ್ಯೂ ಆಗಿ ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬೆಡ್ಡೆಲ್ಲ ನೀಟ್ ಮಾಡಿ ಆಯಿತು. ಫುಲ್ ಸುಸ್ತಾಗೋಯ್ತು. ಬೆಡ್ಡೆಲ್ಲ ತಿರ್ಗಾ ಎಲ್ಲ ಓಡಾಡಿ ನೀಟ್ ಮಾಡಿದ್ಮೇಲೆ ಸ್ವಲ್ಪ ವಿಂಡೋನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸಮ್ಮರ್ ಬಂತು, ಸ್ವಲ್ಪ ಬೆಡ್ರೂಮ್ ಕೂಡ ಗಾಳಿ ಆಡಲಿ ಅಂದ್ಬಿಟ್ಟು ಡೈಲಿ ಈ ಥರ ವಿಂಡೋನ ಓಪನ್ ಮಾಡಿ ಇಟ್ಟಿರ್ತೀನಿ. ಅವನು ಮಲಗಿರೋ ಟೈಮಲ್ಲೇ ನಾನು ಕ್ಲೋಸ್ ಮಾಡೋದು. ಇವಾಗ ಮಲ್ಕೊಂಡಿದ್ನಲ್ವ, ಪರವಾಗಿಲ್ಲ, ಬೆಳಗ್ಗೆ ಎದ್ದೇಳೋ ಟೈಮ್ ಆಗಿದೆ, ಸ್ವಲ್ಪ ಬೆಳಕಿಗಾದರೂ ಬೇಗನೆ ಎದ್ಬಿಡ್ತಾನೆ ಅಂದ್ಬಿಟ್ಟು ವಿಂಡೋ ಓಪನ್ ಮಾಡಿಟ್ಟೆ ನೋಡಿ. ಹಾಗೆ ನಾನು ಹೇಳಿದ್ನಲ್ವ ಡಸ್ಟ್ ಜಾಸ್ತಿ ಬರ್ತಾ ಇರುತ್ತೆ ಅಂದ್ಬಿಟ್ಟು, ಹಂಗಾಗಿ ನೀಟಾಗಿ ಎಲ್ಲನೂ ಬೆಡ್ ಒರೆಸ್ಕೊತಾ ಇದ್ದೀನಿ ನೋಡಿ. ಈ ಥರ ವಿಂಡೋದಲ್ಲೇ ಇದೆ ಅಲ್ವಾ ಅದು, ಹಂಗಾಗಿ ತುಂಬಾನೇ ಧೂಳು ಬರುತ್ತೆ ಅಂತಾನೆ ಹೇಳ್ಬೋದು. ಕರ್ಟನ್ಗೂ ಅಷ್ಟೇ ನಾನು ಆಲ್ರೆಡಿ ಒಂದ್ಸಲ ವಾಶ್ ಮಾಡಿ ಹಾಕಿದ್ದೀನಿ. ನೋಡ್ತಿರ್ಬೋದು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬಿಡ್ತಾ ಇದ್ದೀನಿ. ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣನೇ ಮೂಡ್ ಸ್ವಿಂಗಿಂಗ್ ಇರುತ್ತೆ. ಒಂದೊಂದು ಸಲ ಬೇಗ ಎದ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ, ಒಂದೊಂದು ದಿನ ಮಾಡೋಣ ಬಿಡು, ಮಾಡಿದ್ರಾಯ್ತು ಬಿಡು. ನಾನು ಹಾಗೆ ಅನ್ಕೊತಾ ಇದ್ದೆ. ಡೈಲಿ ಎದ್ದ ತಕ್ಷಣನೇ ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಓಕೆ ಬಿಡು, ಮಾಡೋಣ ಅಂತ ಅನ್ಕೊತಿದ್ದೆ. ಇವತ್ತು ಬೆಳಗ್ಗೆನೆ ಎದ್ದು ಫುಲ್ ಆ್ಯಕ್ಟಿವ್ ಆಗಿ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಓಕೆ ಮಾಡೋಣ ಅಂತೇಳಿ. ಬಟ್ ಏನೋ ಅಂತಾರಲ್ಲ, ಅನ್ಕೊಳ್ಳೋದೊಂದೇ ಆಗೋದೊಂದಂತ ಹಾಗಾಯ್ತು ನೋಡಿ. ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ನನ್ನ ಒಂದು ಬ್ರೇಕ್ಫಾಸ್ಟ್ಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಪಪ್ಪಾಯ ನಿನ್ನೆ ತಿಂದಿದ್ದು ಉಳ್ಕೊಂಡಿತ್ತು, ಮಿಕ್ಕಿತ್ತಿನ ಅರ್ಧ. ಅದನ್ನ ಯಾಕೆ ವೇಸ್ಟ್ ಮಾಡೋದು, ಜ್ಯೂಸ್ ಮಾಡಿಬಿಡೋಣ ಅಂತೇಳಿ ಅದನ್ನೇ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಪಪ್ಪಾಯಿಗೆ ಸ್ವಲ್ಪ ಪಪ್ಪಾಯ ಸ್ವೀಟ್ ಇದ್ದರೆ ನೀವು ಜೇನುತುಪ್ಪ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸಕ್ಕರೆನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ. ನಮ್ಮ ತೋಟದ ಪಪ್ಪಾಯ ತುಂಬಾ ಸ್ವೀಟ್ ಇರೋದ್ರಿಂದ ನಾನು ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ವಿಡಿಯೋನು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಶೂಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದು ನಾನು ವಿಡಿಯೋ ಆನೇ ಮಾಡಿಲ್ಲ, ಹಾಗಾಗಿ ಅದು ಸ್ಕಿಪ್ ಆಗೋಗಿದೆ. ನೋಡ್ತಿರ್ಬೋದು ಪಪ್ಪಾಯ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಾನು ಮೇಲ್ಗಡೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಒಂದು ಸ್ವಲ್ಪ ಪಂಪ್ಕಿನ್ ಸ್ವೀಟ್ಸ್ ಆ್ಯಂಡ್ ಇದು ಬಾದಾಮಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಡೈಲಿ ಒನ್ ಮಂತೇ ಆಯಿತು ನಾನು ಡೈಲಿ ಜ್ಯೂಸ್ ಕುಡಿತಾ ಇದ್ದೀನಿ. ಬಟ್ ಎಲ್ಲಾದರೂ ಹೋದರೆ ಕುಡಿಯೋಲ್ಲ, ಯಾಕಂದರೆ ಅಲ್ಲೂ ಜ್ಯೂಸ್ ಬೇಕು, ಅದು ಬೇಕಂದರೆ ಆಗಲ್ಲಲ್ವಾ. ಎಲ್ಲಾದರೂ ಹೋದರೆ ಮತ್ತು ನಾನು ಏನಾದರೂ ಮಾಡ್ಕೊಂಡಿದ್ರೆ ತಿಂತೀನಿ, ಹಾಗೇನಿಲ್ಲ. ಬಟ್ ಡೈಲಿ ಆಲ್ಮೋಸ್ಟ್ ಅಲ್ಲ ಜ್ಯೂಸೇ ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಥರ ಜ್ಯೂಸ್ ಮಾಡ್ಕೊಂಡಾಗಂತೂ ಕುಡಿತೀನೋ ಇಲ್ಲ ಬಿಡ್ತೀನೋ ಇಲ್ಲ ಗೊತ್ತಿಲ್ಲ, ಕಣ್ಣು ತುಂಬ್ಕೊಂಡು ಬಿಡ್ತೀನಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಕೊಂಡು. ನನಗಂತೂ ಈ ಥರ ಮಾಡಿ ಕುಡಿಯೋದ್ರಲ್ಲಿ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಮಧ್ಯಾಹ್ನವರೆಗೂ ನಿಜಕ್ಕೂ ಹಶ್ವಾಗಲ್ಲ. ನೋಡ್ತಿರ್ಬೋದು ನೀವು ಮೇಲ್ ಕೂಡ ಜೇನುತುಪ್ಪ ಆ್ಯಡ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅದೇ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಹೇಳಿದ್ನಲ್ವ ಅನ್ಕೊಳ್ಳೋದೇ ಒಂದೇ, ಆಗೋದೇ ಒಂದೇ ಅಂತೇಳಿ ಡೈರೆಕ್ಟಾಗಿ ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ. ಯಾಕಂದರೆ ಸನ್ನಿ ತುಂಬಾ ಹಠ ಮಾಡ್ತಾ ಇದ್ದ ಎದ್ದ ತಕ್ಷಣವೇ. ಇವತ್ತು ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ಅವನು, ಯಾಕೋ ಗೊತ್ತಿಲ್ಲ, ಅವ್ನ ಮೂಡ್ ಸರಿಗಿರ್ಲಿಲ್ವೋ ಏನೋ ಗೊತ್ತಿಲ್ಲ, ತುಂಬಾ ಹಠ ಮಾಡ್ತಾ ಇದ್ದ.
ಹಾಗಾಗಿ ನಾನು ಇವತ್ತು ಫುಲ್ ಡೇ ಲಾಗೇ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸಾಯಂಕಾಲದಿಂದರ ಲಾಗ್ಸ್ ಕಂಟಿನ್ಯೂ ಮಾಡೋಣ ಅಂತೇಳಿ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅದೊಂದು ಸಣ್ಣ ಕ್ಲಿಪ್ ತಗೊಂಡೆ. ನೆಕ್ಸ್ಟ್ ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೆ ನೋಡಿ. ಅದನ್ನು ಕೂಡ ನಾನು ಇವತ್ತು ಅಡುಗೆ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ವಿಡಿಯೋ ಆದರೂ ಅಪ್ಲೋಡ್ ಮಾಡಿ ಹಾಕೋಣ ಅನ್ನೋ ರೀಸನ್ಗೆ ನಾನು ಏನೇನು ಮಾಡ್ತಾ ಇದ್ದೀನಿ ಅದನ್ನಷ್ಟೇ ಕ್ಲಿಪ್ ತೆಗೆದುಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೆ. ಅದನ್ನು ಕೂಡ ನಿಮಗೆ ಶೇರ್ ಏನು ಮಾಡ್ಕೊತಾ ಇಲ್ಲ, ಯಾಕಂದರೆ ನಾನು ತುಂಬ ಸಲ ಬದನೆಕಾಯಿ ಪಲ್ಯ ಮಾಡಿ ತೋರಿಸಿದ್ದೀನಿ. ಸುಮ್ಮನೆ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲನೂ ಏನು ಶೇರ್ ಮಾಡ್ಕೊತಾ ಇಲ್ಲ ನಾನಿಲ್ಲಿ. ಅದು ನಾನು ಏನೋ ಬೆಳಗ್ಗೆ ಫುಲ್ ಆ್ಯಕ್ಟಿವಿಂದ ಲಾಗ್ ಸ್ಟಾರ್ಟ್ ಮಾಡಿದಕ್ಕೋ ಏನೋ ಇಡೀ ದಿನ ಫುಲ್ ಮೂಡ್ ಆಫ್ ಆಗೋಯ್ತು ನನಗೆ. ತುಂಬ ಅಂದರೆ ತುಂಬಾ ಸತಾಯಿಸ್ಬಿಟ್ಟ. ಒಂದಿಷ್ಟು ಡೇ ಟೈಮಲ್ಲಿ ಒಂದಿಷ್ಟು ಮಲಗಲಿಲ್ಲ ಅವನು. ನನಗಂತೂ ಫುಲ್ ಟೆನ್ಷನ್ ಆಗೋಯ್ತು, ಯಾಕೆ ಈ ಥರ ಮಾಡ್ತಿದ್ದೆ ಪಾಪು ಅಂತೇಳಿ. ಹಾಗೇನಿಲ್ಲ, ಅವನು ಸ್ವಲ್ಪ ಎದ್ದೇಳೋದೇ ಲೇಟಾಗಾಯ್ತು. ಆಮೇಲೆ ಅವ್ನಿಗೆ ಏನೋ ಸರಿಗೆ ನಿದ್ದೆ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಆಮೇಲೆ ಸರಿ ಹೋದ ಬಿಡಿ ಸಾಯಂಕಾಲ ಅಷ್ಟೊತ್ತಿಗೆ ಅವರಪ್ಪ ಬಂದಮೇಲೆ. ಬಟ್ ನಾನು ಒಬ್ಬಳೇ ಆದ್ನಲ್ವಾ, ಹಾಗಾಗಿ ಸ್ವಲ್ಪ ನನಗೆ ಟೆನ್ಷನ್ ಆಯ್ತು. ಹಾಗಾಗಿ ನಾನು ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಸಾಯಂಕಾಲ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ನಲ್ವ, ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಇಲ್ಲಿ ರಾತ್ರಿ ಊಟಕ್ಕೆ ನಾನು ಬದನೆಕಾಯಿ ಪಲ್ಯ ಅನ್ನ ಮಾಡ್ಕೊತಾ ಇದ್ದೀನಿ. ಮತ್ತೇನು ಮಾಡ್ತಾ ಇಲ್ಲ ಎಕ್ಸ್ಟ್ರಾ. ಮಾಡೋಕ್ಕೂ ಎನರ್ಜಿ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಏನೋ ಎನರ್ಜಿಲಿಂದ ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಇಷ್ಟು ವರ್ಸ್ಟಾಗಿ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಲಾಗ್ ಹಾಕೋಣ, ಏನು ಮಾಡಿದ್ರೂ ಪರವಾಗಿಲ್ವಲ್ಲ, ಅದನ್ನು ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು ಬದನೆಕಾಯಿ ಮಾಡ್ತಾ ಇದ್ದೀನಿ. ಬದನೆಕಾಯಿನ ಏನಪ್ಪ ಅಂದರೆ ಈ ಥರ ತುಂಬ ಹೊತ್ತು ಬೇಯಿಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಇನ್ನೊಂದೇನೆಂದರೆ ಬದನೆಕಾಯಿ ಪಲ್ಯ ಮಾಡುವಾಗ ಹೆರ್ಚ್ತಿರ್ತೀರಲ್ವಾ, ಚೆನ್ನಾಗಿ ನೋಡಿ ಹೆರ್ಚ್ರಿ. ಗ್ಯಾಪಲ್ಲಿ ಕೂಡ ಒಂದು ಚಿಕ್ಕದೊಂದು ಹುಳ ಬರೋ ಚಾನ್ಸಸ್ ಇರುತ್ತೆ, ನೋಡ್ತಿರ್ಬೋದು. ನನಗೇನು ಬಂದಿಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಭಾಳ ಡೇಂಜರ್ ಬದನೆಕಾಯಿ, ಗ್ಯಾಪಲ್ಲೆಲ್ಲ ಹುಳ ಕುಂತ್ಕೊಂಡು ಬಿಟ್ಟಿರುತ್ತೆ ನೋಡಿ. ಇವಾಗೂ ಕೂಡ ಸನಿ ತುಂಬಾ ಹಠ ಮಾಡ್ತಿದ್ನ ಅಂತಲೇ ಹೇಳ್ಬೋದು. ನನ್ನ ಫೇಸ್ ನೋಡ್ತಿರ್ಬೋದು ನೀವು, ತುಂಬಾ ಡಲ್ ಆಗಿಬಿಟ್ಟಿದೆ. ಅವ್ರ ಅಪ್ಪಾಜಿ ಹೊರಗಡೆ ಹೋಗಿದ್ರು, ಅವ್ರು ಬರೋವರೆಗೂ ತುಂಬಾ ಅಳ್ತಾ ಇದ್ದ. ಡೇ ಫುಲ್ ಅವನು ಅದೇ ಹಠನೇ ಮಾಡ್ತಾ ಇದ್ದಾನೆ. ಮೊಬೈಲ್ ಕೊಡು ಅಂತೇಳಿ ಹಠ ಮಾಡೋದು, ಹಿಂಗೆ ಸುಮ್ಮನೆ ಮೂಡ್ ಸ್ವಿಂಗ್ ಹಾಗೆ ಹೀಗೆ ಸುಮ್ಮನೆ ಹಠ ಮಾಡ್ತಾ. ನನಗಂತೂ ಸಖತ್ತಾಗಿ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ. ಯಾವಾಗಾದರೂ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂತಾನೋ ಅವನು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಬೆಳಗ್ಗೆಲಿಂದ ನಿದ್ದೆನೇ ಮಾಡಿರಲಿಲ್ಲ ಅವನು. ಹಾಗಾಗಿ ಈ ಕಡೆ ಬೇಗನೆ ಅನ್ನ ಮಾಡ್ಕೊಂಡು ಬಿಡೋಣ ಅಂತೇಳಿ ಅನ್ನ ಕೂಡ ಇಟ್ಕೊತಾ ಇದ್ದೇನೆ ನೋಡಿ. ಹಾಗೆ ಅವರು ಅಂದರೆ ಮುಂಚೆ ಅವರಪ್ಪ ಬಂದಮೇಲೆ ಅಳ್ತಾ ಇರಲಿಲ್ಲ. ಬಟ್ ಅವರಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದ್ರು ನೋಡಿ, ಅವಾಗ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅವನು. ಇವಾಗ ಸ್ವಲ್ಪ ಟಿ ವಿ ಹಾಕಿ ಕೊಟ್ಟಿದ್ದೆ, ಹಾಗಾಗಿ ಸುಮ್ಮನೆ ಕುಂತ್ಕೊಂಡಿದ್ದ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಾವೇನು ಅನ್ಕೊತೀವಿ ಅದೇ ಆಗಲ್ಲ ನೋಡಿ. ಲೈಫಲ್ಲಿ ಹಿಂಗೆ ಅಲ್ವಾ, ನಾವೇನಾದರೂ ಅಂದ್ಕೊಂಡಿರ್ತೀವಿ ಅದು ಇನ್ನೊಂದೇನೋ ಆಗಿರುತ್ತೆ. ಪರವಾಗಿಲ್ಲ, ನಾನು ವಿಡಿಯೋ ಮಾಡಿ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಡೈಲಿ ಲಾಗ್ ಹಾಕ್ತಿರ್ತೀನಿ, ಇದನ್ನು ಮಿಸ್ ಮಾಡೋದು ಬೇಡ. ಏನಾದರೂ ಪರವಾಗಿಲ್ಲ ಹಾಗೆ ತೋರಿಸೋಣ ಅಂತೇಳಿ ಅಂದ್ಬಿಟ್ಟು ವಿಡಿಯೋ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಅನ್ನ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಕಿಚನ್ನ ನಾನು ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಜಾಸ್ತಿ ಏನು ತೋರ್ಸೋಕೆ ಹೋಗಲ್ಲ, ನೀಟಾಗಿ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ. ತೋರಿಸ್ತಾನೂ ಇಲ್ಲ ಕೂಡ, ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅದೇನು ಸ್ಟ್ಯಾಂಡಲ್ಲಿದೆ ಅಲ್ವಾ, ಅದಕ್ಕೆಲ್ಲ ಇದು ಗ್ರೀನ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟ್ಯಾಂಡಿಗೂ ಕೂಡ ಗ್ರೀನ್ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು 2-3 ಎಕ್ಸ್ಟ್ರಾ ಭರಣಿಗಳನ್ನು ತೊಗೊಂಡು ಬಂದು ಆ್ಯಡ್ ಮಾಡಿದ್ದೀನಿ. ಮೊನ್ನೆ ಏನು ಮಾಲ್ಗೆ ಹೋಗಿದ್ನಲ್ವಾ, ಅಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ತೊಗೊಂಡು ಬಂದಿದ್ನಲ್ವಾ, ಅದನ್ನು ಕೂಡ ಇಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಗೆ ಸ್ವಲ್ಪ ಕಿಚನ್ ಕೂಡ ಹಾಗೆ ಕೈ ಮುಟ್ಟಿ ಸ್ವಲ್ಪ ಗಲೀಜಾಗಿರುತ್ತಲ್ವಾ, ಹಂಗಾಗಿ ಒಂದ್ಸಲ ತಿರ್ಗಾ ಮತ್ತೆ ಎಲ್ಲನೂ ನೀಟಾಗಿ ಭರಣಿ ಆಗಿರ್ಬೋದು, ನೆಕ್ಸ್ಟು ಟೀ ಡಬ್ಬ, ಕಾಫಿ ಡಬ್ಬ ಆ್ಯಂಡ್ ಉಪ್ಪಿನ ಡಬ್ಬ ಎಲ್ಲನೂ ನೀಟಾಗಿ ಮತ್ತೆ ಒರೆಸ್ಕೊತಾ ಇದ್ದೀನಿ ನೋಡಿ.
ಈ ಥರ ಯಾವಾಗಾದರೂ ಒರೆಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅವನು ಇರ್ತವೆ. ಸುಮ್ಮನೆ ಯಾಕೆ ಈ ಥರ ಜಿಡ್ಡಿ ಜಿಡ್ಡಿ ಹಾಗೆ ಇಟ್ಕೊಂಡು ಕೂಡೋದು ಅಂದ್ಬಿಟ್ಟು ನೀಟಾಗಿ ಒರೆಸ್ತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ಸ್ಟ್ಯಾಂಡ್ ಹಾಕಿದ್ದೀನಿ ಅಲ್ವಾ, ಅದಕ್ಕೂ ಕೂಡ ನೀಟಾಗಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಗ್ರೀನ್ ಆಗಿ ಡೆಕೋರ್ ಮಾಡೋದು. ಮನಿ ಪ್ಲ್ಯಾಂಟ್ ತಂದು ಇಡ್ಬೇಕು ಅನ್ಕೊತೀನಿ, ಬಟ್ ನನಗೇನಪ್ಪ ಅಂದರೆ ನಾನೇ ಜಾಸ್ತಿ ಇರಲ್ಲ, ಪಾಪ ಅದು ಸತ್ತೋಗ್ಬಿಡ್ತವೇನೋ ಅಂತೇಳಿ ಫೀಲ್ ಆಗಿಬಿಡುತ್ತೆ. ಹಂಗಾಗಿ ನೋಡೋಣ, ನನಗೆ ತುಂಬಾ ಇಷ್ಟ ಈ ಥರ ಎಲ್ಲ ಗ್ರೀನಾಗಿ ಇಟ್ಕೋಬೇಕಂತೇಳಿ. ಅದಕ್ಕೆ ಅಟ್ಲೀಸ್ಟ್ ಮನಿ ಪ್ಲ್ಯಾಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ಆರ್ಟಿಫಿಷಿಯಲ್ ಆದರೂ ಇಟ್ಕೊಂಡು ನಾನು ಖುಷಿ ಪಡೋಣ ಅಂತೇಳಿ ಎಲ್ಲನೂ ಈ ಥರ ಡೆಕೋರ್ ಮಾಡ್ತೀನಿ ನೋಡಿ. ನೋಡೋಣ ಫ್ಯೂಚರಲ್ಲಿ ಮನಿ ಪ್ಲ್ಯಾಂಟ್ ಕೂಡ ತಂದು ಇಡೋಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ತುಂಬಾ ಆಸೆ ಇದೆ, ತರ್ತೀನಿ ಕೂಡ. ಬಟ್ ಸಮ್ಮರ್ ಮುಗಿಯೋ ತನಕಂತೂ ಏನೂ ಮಾಡಲ್ಲ ನಾನು. ಅಂದರೆ ಈ ಥರ ಪ್ಲ್ಯಾಂಟ್ಗಳ ತರೋದಂತೂ ಏನೂ ಮಾಡಲ್ಲ. ಇರೋ 2 ಗಿಡನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ನನಗೆ. ಪ್ರತಿ ಸಲನೂ 2 ಗಿಡ ಅಂತ ಅಂತಾಳೆ ಅಂತ ಅಂದ್ಕೊಳ್ಬೇಡಿ. ನನಗೆ ಗಿಡ ಅಂದರೆ ತುಂಬಾ ಇಷ್ಟ. ಗಿಡ ಇಷ್ಟಪಡೋರಿಗೆ ಅದ್ರ ಫೀಲಿಂಗ್ಸ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ತುಂಬಾ ಇಷ್ಟ ನನಗೆ. ಬಟ್ ನನ್ನ ಅನುಕೂಲ ಇಲ್ಲ ಅಲ್ವಾ, ಹಂಗಾಗಿ ನಾನು ಆ ಥರ ಅಂತಿರ್ತೀನಿ ಅಷ್ಟೇ. ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಇನ್ನೂ ಹೊಸದಾಗಿರೋ ಭರಣಿಯಲ್ಲಿ ಇನ್ನೂ ಏನೂ ಹಾಕಿ ಇಟ್ಟಿಲ್ಲ, ಜಸ್ಟ್ ಒರೆಸಿ ಇಡ್ತಾ ಇದ್ದೀನಿ. ಆ್ಯಂಡ್ ಯಾವ ಥರ ಮೇಕವರ್ ಮಾಡಿದ್ದೀನಿ ಚಿಕ್ಕದಾಗಿ ಅಂತ ಒಂದ್ಸತಿ ನೋಡ್ಕೊಂಡು ಬಂದುಬಿಡಿ. ಒಂದು ಈ ಥರ ಪ್ಲ್ಯಾಂಟ್ ತಂದಿದ್ನಲ್ವ, ಅದನ್ನು ಕೂಡ ಅಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲನೂ ಹಾಕಿ ನೀಟಾಗಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನಿಲ್ಲ ಅಷ್ಟೇ. ನಾನು 1K ಆದಮೇಲೆ ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಹೋಮ್ ಟೂರ್ ಮಾಡಿ ಅಂತೇಳಿ ನೀವು ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಆಗ್ತೀರಿ. ಅದ್ರ ಮೇಲೆ ನಾನು ನೀವು ಹೋಮ್ ಟೂರ್ ಮಾಡಿ ಅಂತೇಳಿ ನೀವೇನಾದರೂ ಕಮೆಂಟ್ ಹಾಕಿದರೆ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ. ಇಲ್ಲಾಂದರೆ 1K ಸಬ್ಸ್ಕ್ರೈಬ್ ಆದಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ. ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆದಷ್ಟು ಜನ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಆಗ್ತೀರಂತ. ಅದ್ರ ಮೇಲೆ ನಾನು ಹೋಮ್ ಟೂರ್ ಮಾಡೋದನ್ನ ಡಿಸೈಡ್ ಮಾಡ್ತೀನಿ. ಶಿಪ್ ತೋರಿಸು. ಎಲಿಫೆಂಟ್ ಎಲ್ಲದ? ಎಲಿಫೆಂಟ್ ಎಲ್ಲೈತಿ? ಜಿರಾಫೆ ಎಲ್ಲದ? ಹಾರ್ಸ್ ಎಲ್ಲದ? ಹಾರ್ಸ್ 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 ಎಲ್ಲಿ? ಮತ್ತೆ ಶಿಪ್? ಗೋಟ್? ಜಿಬ್. ಇದೇ ಥರ ಎಲ್ಲ ಎನಿಮಲ್ಸ್ನ ಫೈಂಡ್ ಔಟ್ ಮಾಡ್ತಾನೆ ನೋಡಿ ಅವನು. ಎನಿಮಲ್ಲು ಸ್ವಲ್ಪ ಬಿದ್ದರೆ ಸಾಕು ಅವನು, ಅದ್ರಾಗ ಬೇರೆ ಮ್ಯಾಟ್ ಮೇಲೆ ಇಡ್ತಿರ್ತಾನಲ್ವ, ಅವು ಕೆಳಗಡೆ ಬಿದ್ದರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು. ಈ ಥರ ಏನೋ ಒಂದು ನೆಪ ಹುಡ್ಕೊಂಡು ಸುಮ್ಮನೆ ಅಳಕ್ಕೆ ಸ್ಟಾರ್ಟ್ ಮಾಡೋದು. ಬೆಳಗ್ಗೆಲಿಂದ ಇದೇ ಥರನೇ ಮಾಡ್ತಿದ್ದಾನೆ ನೋಡಿ. ಎಲ್ಲನೂ ಹೇಳ್ತಾ ಇದ್ದ, ಫ್ರಾಗ್ ಎಲ್ಲಿ ರಾಜ, ಅದು ಎಲ್ಲಿ ರಾಜ ಅಂದರೆ ಎಲ್ಲನೂ ಫೈಂಡ್ ಔಟ್ ಮಾಡ್ತಾ ಇದ್ದ ಅವನು. ತುಂಬಾ ಅಂದರೆ ತುಂಬಾ ಜಾಣ ಇದ್ದಾನೆ. ಬಟ್ ಅಷ್ಟೇ ಕಿತಾಪತ್ತಿದ್ದಾನೆ, ಅಷ್ಟೇ ಚಾಸ್ತಿ ಮಾಡ್ತಾನೆ ಅಂತಲೇ ಹೇಳ್ಬೋದು ನೋಡಿ. ನನಗಂತೂ ತುಂಬಾ ಇವತ್ತು ಸತಾಯಿಸ್ಬಿಟ್ಟ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸನ್ನಿ ಕೂಡ ಆರಾಮಾಗಿದ್ದಾನೆ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.